ಅಲ್ಲ ಕಣ್ಗಿರ್ಜ ಊಟ ಮಾಡಕ್ಕೆ ನಿನ್ ಕರೆಯದ ಅಂತ ಬಂದ್ರೆ ನಿನ್ನ ಹಂಗೆ ಕೂರ್ಸಿದ್ಯಲ್ಲ ನೀನು. ನಡಿಯಲಿಗೆ ಊಟ ಮಾಡು ನಡಿ. ಅವ ಸಂಡೆ ಮೇಲೆ ಬರ್ತೀನಿ, ನೀನು ಊಟ ಮಾಡವ ನೀನು. ಮಗ ಬಾಡ್ಡೆಸ್ರು ಬಾರಿ ಚೆನ್ನಾಗದೆ ಕಣವ. ಓಸಿ ಚೆನ್ನಾಗಿ ಮಾಡಿಲ್ಲ ನೀನು, ಬಾರಿ ಚೆನ್ನಾಗಿ ಮಾಡಿದ್ದಿ. ನಿನ್ಗೆ ನಾನು ಮಾಡ್ದ ಬಾಡ್ಡೆಸ್ರು ಅಂದ್ರೆ ಹಾಸೆ ಅಲ್ವಾ. ಬಾ ಎಲ್ಲ ಅವನು ರವಿನು ಕರ್ಕೊಂಡು ನಿಮ್ಮ ಮನೆಯವ್ರನ್ನ ಕರಿ. ಅವ್ವ ಬಂದಿತ್ತು ಅವನು ಮರ ಅಂತೂ ಬರಕಿಲ್ಲ, ಬರೋದಕ್ಕೆ ಸಾರ್ನವ್ರು ತರುವೆ. ಅವ್ವ ಸಾರೇನು ಮಾಡಕ್ಕೆ? ಸಾರು ಬೇಡ ಏನು ಬೇಡಕತ್ತೆ. ಇಲ್ಲೇ 3 kg ಬಾಡ್ ತಂದಿತ್ತಿಲ್ವಾ, ನಿಮ್ಮ ಮಳಿಯ ಯಾರನ್ನೋ ಕರ್ಕೊಬರ್ತೀನಿ ಅಂದ್ರು. ಅದಕ್ಕೆ 3 kg ಬಾಡ್ ತಂದಿವಿ, ಮರಿಬೇಡ. 2 kg ಚಿಕನ್ ತಂದಿವಿ, ಇಲ್ಲೇ ಹುಸಿ ಇದ್ದದ. ಕುಳ್ಳನ್ನೆಲ್ಲ ಊಟ ಕರೆದೆ. ಅವನು ನನ್ನೇ ಕರೆಕ್ಟ್ ಬಂದವನೆ. ಮತ್ತೆ ಊಟ ಮಾಡ್ಕೋಗಿರಿ ಅಂದ್ಬಿಟ್ಟು ಆಮೇಲೆ ಅಣ್ಣನು ಬಂದಿದ್ದ, ಅದಕ್ಕೇನು ಬಂದಿದ್ಲು. ಅದಕ್ಕೆ ಸಂಡೆ ಮೇಲೆ ಬರ್ತೀನಿ ಅಂದ್ಬಿಟ್ಟು ಕಳಿಸಿವ್ನಿ. ಸಂಡೆ ಮೇಲೆ ಬರ್ತೀನಿ ಬಿಡು. ಈಗ ಬರೋಕಾಯ್ಕಿಲ್ಲ, ನಮ್ಮ ಹೊಟ್ಟೆಯವ್ರು ಯಾರನ್ನೋ ಕರ್ಕೊಬರ್ತೀನಿ ಅಂದ್ರೆ ಊಟಕ್ಕೆ ಅವ್ರಿಗೆ ಊಟ ಹಾಕೊಟ್ಬಿಟ್ಟು ಆಮೇಲೆ ಬರ್ತೀನಂತೆ ಸಂಜೆ ಹೊತ್ತಿಗೆ. ಆಮೇಲೆ ಬರ್ದಂಗೆ ಆಗಿಬಿಟ್ಟು ಆಮೇಲೆ ಗೊತ್ತಾಗೋಯ್ತು ಹಂಗೆ ಹಿಂಗೆ ಅನ್ಕೊಂಡು ನಾ ಸುಮ್ಮನೆ ಆಯ್ತಿಲ್ಲ. ಆಮೇಲೆ ಊಟ ಮಾಡ್ಕೊಂಡು ಹೋಗುವೆ ಬಾ. ನಾನು ಅಡುಗೆ ಮಾಡಿದ ತಕ್ಷಣ ಊಟ ಮಾಡ್ಕೊಂಡು ಓಡೇಬಿಟ್ಟು ಹಳಿ ಮೈ ನೋಡ್ಬೇಕು ಹೊಳಿ ಮೈ ನೋಡ್ಬೇಕು ಅಂದ್ಬಿಟ್ಟು ಕಳಿಸು. ನೀನು ಊಟ ಮಾಡ್ಕೊಂಡು ಹೋದ್ಮೇಲೆ ಸರಿ ತಗೋ ಕಳಿಸ್ತೀನಿ. ಕೂಸೆದ್ದಿತ್ತು ಆಟ ಆಡ್ತಾ ಕೂತಿದ್ಲು. ಹಬ್ಬಕ್ಕೆ ಅಂದ್ಬಿಟ್ಟು ಬಂದ್ಬಿಟ್ಟು ಅಲ್ಲಿಗೆ ಹೊಡ್ ಬಂದವಳೆ ಕತೆ. ರವಿದು ನಿಮ್ಮ ಮನೆಯವ್ರದೆಲ್ಲ ಊಟ ಆಯ್ತಾ? ಇಲ್ಲ ಕಣವ, ಯಾರ್ದು ಊಟ ಆಗಿಲ್ಲ. ಆಮೇಲೆ ಮಾಡ್ತೀನಿ ಅಂದ್ಬಿಟ್ಟು ಹೋದ್ರು. ರವಿನೂ ಆಮೇಲೆ ಮಾಡ್ತೀನಿ. ಬೆಳಗ್ಗೆ ಬಾತ್ನೂ ವಡೆನೂ ಮಾಡಿದೆ. ತಿಂದೆ ಕತೆ. ಕೊಟ್ಟಳಿಸಿದಂತಲ್ಲ, ಅದು ಬೇರೆ ಏನು ಕೊಟ್ಟಳ್ಸಕ್ಕೆ ಹೋಗಿದೆ? ನಿಂಗೆ ಬುದ್ಧಿ ಇಲ್ಲ. ಈಗ ಸುಳ್ಳಿರವ ತಿಳ್ಕಲಿದ್ದಿ. ನೀನು ಒಂದೆರಡು ತಿಳ್ಕೊಳಕಾಯ್ತಲ್ವಾ? ಮನೆಗಾರು ಬಂದಿದ್ರೆ ನೀನು ಇಲ್ಲೇ ಹಾಕೊಡೋನಿ. ನೀನು ಬರ್ನೇ ಇಲ್ವಲ್ಲ ಅವತ್ತಾರೆ, ಅದಕ್ಕೆ ಮಾಡೋನ್ ಕೆಲೆ ಕೊಟ್ಟಿಳಿಸ್ತೆ. ಅವು ಅದೇ ಹೊಟ್ಟೆ ತುಂಬದೆ ಬೇಡ ಆಮೇಲೆ ಉಣ್ತೀನಿ ಅಂದರು. ಅದಕ್ಕೆ ನಾನು ಜೊತೆಗೆ ಅವ್ರು ಬಂದ್ಮೇಲೆ ಉಣ್ಣಾಕೈತದೆ ಅಂದ್ಬಿಟ್ಟು ಸುಮ್ಮನಾದೆ. ಇನ್ನೇನು ಹಾಕೊಡನೆ? ಏನು ಬೇಡ. ಏನು ತಟ್ಟೆ ತುಂಬ ಹಡಕು ಮಡಗಿದಿ, ಇನ್ನೇನು ಹಾಕೊಟ್ಟು ಸಾಕು ಸಾಕು. ಮೊದಲು ಇದು ತಿಂದ್ಬಿಟ್ಟು ಖಾಲಿ ಮಾಡ್ತೀನಿ ತಗೋ. ಅಡುಗೆ ಎಲ್ಲ ಆಯ್ತಾ? ಅಡುಗೆನೂ ಆಯಿತು, ಪೂಜೆ ಗೀಜೆ ಎಲ್ಲ ಆಯಿತು. ನಾನು ಆಮೇಲೆ ತಿನ್ನಕಾಯ್ತದೆ, ಹೀಗೇನು ಬೇಡ ಅಂದ್ಬಿಟ್ಟು ಸುಮ್ಮನೆ ಅದನ್ನ ತಾಳು ಗಿರ್ಜುನ ಕರ್ಕೊಂಡ್ಬಂದ್ಬಿಡಕಾಯ್ತದೆ. ಜೊತೆಗೆ ಕುತ್ಕೊಂಡು ಊಟ ಮಾಡೋದಂತ ನಾನು ಅನ್ಕೊಂಡೆ. ನೀನು ನೋಡ ಇಲ್ಲೇ ಕೂರ್ಸಿ ಕೂಟ್ಟಿದ್ಯಲ್ಲ, ಬನ್ನಿ ನೀನು ಊಟ ಮಾಡುವಂತೆ. ಇಲ್ಲ ಕಣವ, ನೀನು ಮಾಡು. ನಮ್ಮ ಮನೆಯವ್ರು ಬರ್ಲಿಯವ್ರಿಗೆಲ್ಲ ಹಾಕೊಟ್ಬಿಡ್ತೀನಿ. ಸರಿ ಇರಕ್ಕಿಲ್ಲ ಮೊದಲು ಅವ್ರು ಊಟ ಕೊಟ್ಬಿಟ್ಟು ಆಮೇಲೆ ನಾನು ಮಾಡ್ತೀನಿ. ಅಲ್ಲ ನಿನ್ನ ಗಂಡ ಏನಾದ್ರು ತಿಳ್ಕೊಂಡಾರ? ಏನೂ ಇಲ್ಲ, ನೀನು ಯಾಕಂಗಡಿ? ಅಯ್ಯೋ ಆಗ್ಲಿಂದ ಹಂಗೆ ಏನಾದ್ರು ಬೆಲೆಗೆ ಹೆಸರಾಗಿದ್ರೆ ಹೆಂಗೆ ಉಣ್ಕೋಬೋದಾಗಿತ್ತು. ಬಾಡ್ನ ಹೆಸರು ಅಂದ್ರೆ ಬೇಡ ಇರು, ಅವ್ರು ಬಂದ್ಬಿಡ್ಲಿ ಆಮೇಲೆ ಊಟ ಮಾಡ್ತೀನಂತೆ. ನೀನು ಹೇಳಿದ ಮಾತು ಕೇಳಿಯಾ, ಕತೆ ಕೇಳಿಯಾ ಏನೋ? ನಿಂಗೆ ಇಷ್ಟ ಬಂದಂಗೆ ಮಾಡು. ಸರಿ, ಏನು ಮಾಡೋದು? ಹಬ್ಬನೂ ಕಳೀತು, ದಿನನೂ ಚೆನ್ನಾಯ್ತು. ಏನು ಮಾಡೋದು? ಹೆಣ್ಣು ನೋಡೋಕ್ಕೆ ಅವಾಗ ಹೋಗೋಕ್ಕಾಯ್ತದ ಬಿಡು. ನಾಳೆ ಇಲ್ಲ ನಾಳಿದ್ದು ಹೋಗೋದ. ಫೋನ್ ಮಾಡಿ ಹೇಳ್ಬಿಡು, ನಮ್ಮ ಮನೆಯವ್ರಿಗೆ ಹೇಳ್ತೀನಿ ಹೋಗೋಕ್ಕಾಯ್ತದೆ ಅಂದ್ಬಿಟ್ಟು ಕೇಳ್ತೀನಿ. ನಾಳೆದಲ್ಲಿ ಯಾವತ್ತು ಪುರ್ಸೋತಾಗಿದೆ ಅವತ್ತು ಹೋಗ್ಬಿಡೋದ. ದಿನ ಯಾವಾಗ ಚೆನ್ನಾಗಿರೋದು ಎಡೀಗ ಹೋಗೋದ. ಯಾರ್ಯಾರು ಹೋಗೋದು? ಎಷ್ಟು ಜನ ಹೋಗೋದವ? ಜಾಸ್ತಿ ಜನ ಬೇಡ, ಬೇರೆಯವ್ರು ಯಾರು ಬೇಡ. ಮನೆಯವ್ರು ಹೋಗೋಕ್ಕಾಯ್ತದೆ. ಲಕ್ಷ್ಮಿ ಕರ್ಕೊತೀನಿ, ನಿಮ್ಮ ಅಣ್ಣ, ನಿನ್ನ ಗಂಡ, ನೀನು, ಆಮೇಲೆ ರವಿ, ನಾನು, ಸಾಕು ಅಷ್ಟು ಜನ ಆಯಿತಾ? ಇನ್ನೇನು ಮಾಡೋಕ್ಕೆ ಜಾಸ್ತಿ ಬೇಡ. ಮದುವೆಗೆ ಬೇಕಾದ್ರೆ ಎಲ್ಲರಿಗೂ ಹೇಳಾಕತ್ತದೆ. ಈಗಲೇ ಹೆಣ್ಣು ನೋಡೋಕ್ಕೆಲ್ಲ ಏನು ಮಾಡೋಕ್ಕೆ ಯಾರು ಬೇಡ. ಸುಮ್ಮನಿರು. ಅದ ಕುಳ್ಳೆ ಬೇಡಕ್ಕ, ಸುಮ್ಮನಿರು. ಅವ್ನು ಬಂದು ಏನು ಮಾಡೋನು? ಅವನು ಕರ್ಕ ಹೊಂಟೋದ್ರೆ ಇಲ್ಲ ಹೊಸ ಪಸ ಎಲ್ಲ ಯಾರು ನೋಡೋರಿದ್ದರು ಅವ್ನು ನೋಡ್ಕೊಂಡು ಒಪ್ಪನ್ ಮಾತು ಮಾಡ್ತೀವಲ್ಲ, ಕರ್ಕ ಹೋಗೋಕ್ಕಾಯ್ತದೆ. ಹಂಗಂದಿಯಾ? ಆದ್ರೂ ಕುಳ್ಳುನಾರು ಕರ್ಕೊ ಹೋಗ್ಬೇಕಾಯ್ತು ಕಣವ. ಬೇಡ ಇರು, ಅವನೇನು ಬೇಜಾರು ಮಾಡ್ಕೊಂಡನ? ಅಲ್ಲ ಇಲ್ಲಿ ಹೊಸನೆಲ್ಲ ನಂಗೆ ಬಿಟ್ಬಿಟ್ಟು ನಾವು ಹೋದ್ರೆ ಚೆನ್ನಾಗದ. ಸುಮ್ಮನಿರು, ಏನು ಬೇಡಕತ್ತೆ. ಇನ್ನೊಂದು ದಿವಸ ಹೋಗೋಕ್ಕಾಯ್ತದೆ. ಆಮೇಲೆ ಇನ್ನೇನು ಮಾಡು ಗೊತ್ತಾ? ಹೇಳೋನೇ ಮಟ್ಟಿ ಅವ್ನಿಗೆ ಏನಂತ ಅಂದರೆ, ಯಾವಾಗ ಪುರ್ಸೋತದ್ರಿ ನಾಳೆ ನಾಡಿದ್ದು ಹೋಗ್ಬಿಡದ. ನನಗೆ ಸಂಜೆ ಹೊತ್ತು ಕೇಳು ಯಾವುದುವೆ, ಫೋನ್ ಮಾಡಿ ಅವ್ರಿಗೂ ಹೇಳ್ಬಿಡ್ತೀನಿ ಯಾವತ್ತು ಬರ್ತೀವಿ ಅಂತ. ಹೇಳ್ಕೊಬೇಕು ತಾನೆ ಹೆಣ್ಣು ಮನೆಯವ್ರಿಗೆ, ಇವತ್ತು ಬರ್ತೀವಿ ಬಿಡ್ತೀವಿ ಅಂತ. ಸುಮ್ಮನೆ ದಿಢೀರ್ನ ಹೇಳ್ಕೊಳಕ್ಕಾಗದ? ಸರಿ ತಕೋ, ಹೇಳ್ಕೊಳ್ಳುವಂತೆ. ಹೆಣ್ಣು ಚೆನ್ನಾಗದೆ ತಾನೆ? ಉಂಕಂಗಿರ್ಜ ಹೆಣ್ಣು ಭಾರಿ ಚೆನ್ನಾಗದೆ. ಅವ್ರ ಮನೆ ಕಡೆ ಏನೂ ಇಲ್ಲ, ಸಣ್ಣದು ಒಂದಿಷ್ಟು ಅಗ್ಲ ಅದೇ ಮನೆ ಅಷ್ಟೇ. ಅಲ್ಲಿ ಬಿಟ್ರೆ ಏನೋ ಇತ್ತಂತೆ ಹೊಲ ಮನೆ ಎಲ್ಲ. ಅವ್ರ ಅಪ್ಪ ಸರಿಲ್ಲ ಅಂದರೆ ಏನಾದದು? ನಾ ಹೇಳು ನೀನೇ. ಅವ್ರ ಅಪ್ಪ ಸರಿಲ್ಲ ಅಂದರೆ ಇವ್ರು ಏನು ಮಾಡೋಕ್ಕಾಗದು? ಹೇಳವ ನೀನು. ಹೆಣ್ಣು ಅಂದರೆ ಎಲ್ಲರಿಗೂ ಒಂದೇ ಅಂತ. ಮನೆಯೆಲ್ಲ ಇತ್ತಂತ? ಹೊಲ ಮನೆ ಎಲ್ಲ ಇತ್ತಂತೆ. ಅವ್ರ ಅಪ್ಪ ಕುಡ್ದು ಮಾಡಿ ಆಮೇಲೆ ಅಕ್ಕ ತಂಗಿರು ಅವರು ಮೂಳು ಅಂದ್ಕೊಂಡು ಮಾಡಿ ಸಾಕೈತಂತೆ. ಈಗ ಅವ್ರ ಅಪ್ಪನ ಕೈ ನಿಂತೋಯ್ತು. ಇವ್ ಮನೆ ಮಠ ಎಲ್ಲ ಕಳ್ಕೊಂಡ್ರು. ಈಗ ಒಬ್ರು ತಿರ್ಬೋಡಕ್ಕಿಲ್ವಂತೆ. ಅವ್ರ ಕಡೆಯವರೆಲ್ಲ ಚೆನ್ನಾಗಿದ್ದಾರಂತೆ. ಆರೆ ಇವ್ರ ಈಗ ಕಾಸಿಲ್ವಲ್ಲ, ಯಾಕೆ ಬಂದದು? ಇರಾ ಸೀಕಂಡ್ರೆ ಮಾತ್ರ ಬರೋದು. ಇನ್ನು ಎಲ್ಲಕ್ಕೂ ಬಂದದ? ದುಡ್ಡು ಕಾಸು ಇತ್ತು ಬರ್ತಿದ್ರು, ಈಗ ಯಾತಿಗೆ ಬಂದರು? ಅದಕ್ಕೆ ಹೆಣ್ಣು ಅಂತಿತ್ತು. ರುವ್ವ ದಡ ರುವ್ವ ಅವಳೆಲ್ಲ ಸೀತಾ ರುವ್ವ, ನಮಗೇನು ದೊಡ್ಡ ಮನೆ ಸಂಬಂಧ ಬೇಡ, ನಮ್ಮ ಕೈಲಿ ಅಷ್ಟೆಲ್ಲ ಕೊಟ್ಟು ಮಾಡೋಕ್ಕಾಗಲ್ಲ, ಸುಮಾರಾಗಿರ್ಲಿ ಅಂತಂದರು. ನಾನೇ ಒಳ್ಳೆ ಹೈಕ್ಳು, ದುಡ್ಡು ಕಾಸು ಮಕ್ಕ ನೋಡ್ಕೊಂಡ್ರು, ಒಳ್ಳೆ ಹೈಕ್ಳು ಕಳ್ಕೊಬಾರ್ದಲ್ಲ. ಏನೋ ಅವ್ರ ಮನೆಯಿಂದ ನೀನೇನು ದುಡ್ಡು ತತ್ತಿದ? ಆ ದುಡ್ಡೇ ನಿಮ್ಮ ಮನೆಗೆ ಹಾಕತ್ತಿದ? ಇಲ್ಲ ಅವ್ರ ದುಡ್ಡೇ ನಂಬ್ಕೊಂಡು ಸಂಸಾರ ಮಾಡ್ಕತ್ತಿದ? ಏನೂ ಇಲ್ಲ. ಏನು ನಮಗೆ ಹೆಣ್ಣು ಮುಖ್ಯ, ಹೆಣ್ಣು ಒಳ್ಳೆತನ ಮುಖ್ಯ, ನಮ್ಮ ಜೊತೆಗೆ ಹೊಂದಾಣಿಕೆ ಬಾಳ್ಕೊಂಡು ಹೋಗೋದು ಮುಖ್ಯ. ಅದಕ್ಕೆ ನಾನು ಅದೆಲ್ಲ ಓಡಲಿಲ್ಲ. ಅವ್ರ ಅಪ್ಪ ಕುಡಿದ್ರೆ ಕುಡ್ಕಂಡು ತಕೋ, ನಮಗೇನು? ನಿಂಗೆ ನೀನು ಸೊಸೆ ಮುಖ್ಯ ಆಗಬೇಕು ತಾನೆ? ಅವರು ಅಪ್ಪಂದೆಲ್ಲ ನಚ್ಕೊ ಕೂತ್ಕೊಂಡಿಯಾ? ನೀನು ಹೇಳೋದುವೆ ಒಂಥರ ಸರಿಯಾಗಿ ಅದೇ. ಆದ್ರೂ ಏನು ಚೆನ್ನಾಗಿದ್ರೆ ನೋಡ್ಕೊಂಡು ಮಾಡ್ಕೊಬಾರದು ತಕೋ. ಹೆಣ್ಣು ಒಳ್ಳೇದೇ ತಾನೆ? ಅವರ ರವಿ ಭಾರಿ ಒಳ್ಳೆಯವನವ. ಅದಕ್ಕೆ ಕಣವ. ಅಲ್ಲ ಕಣ್ಗಿರ್ಜ ಎಲ್ಲ ಕಂಡವಳ ಹೆಂಗೆ ಮಾತಾಡ್ತಿದ್ಯಲ್ಲ? ಹಂಗಲ್ಲ ಕಣವ, ನಾನು ನಿನ್ನ ಮೇಲೆ ಹೇಳಿದ್ನ ಹೊಸಿಯ ವಿಚಾರಿಸ್ಬಿಟ್ಟು ಮಾಡ್ಕೊಳಕ್ಕಾಗ್ತದೆ ಅಂತ ಅಷ್ಟೇ. ಸುಮ್ಮನೆ ಎಂತೆಂಥವ್ಳನ್ನ ಕಟ್ಕೊಳ್ಳೋದು ಬೇಡ ಕಣವ. ನಾಳೆ ಹೆಣ್ಣು ಯಾಕೆ ನಮ್ಮ ಊರವ್ರಿಲ್ವಾ?
ಚೇರ್ಮನ್ ಮಗನಿಗೆ ಹೆಣ್ಣು ಕೊಡೋಕ್ಕಿಲ್ಲ ಅಂದ್ರೆ ನಾವು ನಮ್ಮೂರವ್ರು ಬೇಡ ಹೆಣ್ಣು ನಮ್ಮ ಮಗಳನ್ನ ಹೊಂದಿತಕ್ಕೆ ಮಾಡ್ಕೊಂಡಿವಿ ಸಾಕು ನಮ್ಮೂರು ಹೆಣ್ಣೆಕ್ಳು ಯಾಕೋ ನನಗೆ ಹೋಗಕ್ಕಿಲ್ಲ ಕಣವ ಯಾವೇ ಬೇಡ ಯಾರು ಏನು ಟಿವಿಯಲ್ಲಿ ನಿಂತ್ಕೊತಾರೆ ರವಿಗೆ ಹೆಣ್ಣು ಕೊಡ್ತೀವಿ ಹೆಣ್ಣು ಕೊಡೋಕ್ಕೆ ಅರೆ ನಮ್ಮೂರವ್ರು ಬೇಡ ಅಂತ ತಾನೇ ನಮಗೆ ನಿಂತಿರೋದು ಇಲ್ಲ ನಮ್ಮೂರವ್ರು ಮಾಡ್ಕೊಂಡಿದ್ದಿದ್ರೆ ನಾವು ಇಷ್ಟು ಸುಕ್ಕಂಡು ಹಂಗೆ ಇರ್ಬೇಕಾಯ್ತಾ ನಮ್ಮೂರು ಹೆಣ್ಣೆಕ್ಳು ಸರಿ ಇಲ್ಲ ಕಣವ ಸಂಘ ಅವೆಲ್ಲ ಸರಿ ಇಲ್ಲ ನಮಗೆ ಅಂತೀವಿ ಬೇಡ ಸುಮ್ಮನೆ ನಮ್ಮ ಜೊತೆಗೆ ಹೊಂದಾಣಿಕೆ ಮಾಡ್ಕೊಂಡು ಇದ್ರೆ ಸಾಕು ಕಣವ ಏನೋ ನಮ್ಗೆ ಏನು ಮಾಡೋಕ್ಕೆ ಓದಿರವು ಬರ್ದಿರವು ಆಮೇಲೆ ನಮ್ಮ ಜೊತೆಗೆ ಇಟ್ಕೊಂಡು ಜೀವನ ಮಾಡಿ ಅಂದ್ರೆ ಆತದ ಅವೆಲ್ಲ ನಾವು ತಕ್ಕ ಕೇಳ್ತಾರೆ ನಮ್ಮ ತಕ್ಕಾಗ ನಾವು ಕೇಳ್ಕೋಬೇಕು ರವಿ ಹೊಲ್ದಲ್ ಮನೇಲಿ ಕೆಲಸ ಮಾಡೋನು ಅವನಿಗೆ ತಕ್ಕಾಗ ಎಡ್ತಿ ನೋಡ್ಕೋಬೇಕು ಅಲ್ವಾ ಅದಕ್ಕೆ ಕತೆ ಏನು ದುಡ್ಡು ಕಷ್ಟಲ್ಲ ನಾನು ಹೇಳಿದ್ದು ಹಿಂಗೆ ಇವನು ರವಿನೂ ಸರಿ ಆಗ್ತದೆ ಹೊಲ್ದಲ್ಲಿ ಕೆಲಸ ಮಾಡ್ಕೊಂಡ್ರೆ ಎಡ್ತಿ ಮನೇಲಿ ಇಟ್ಟು ಸೊಪ್ಪನಾರು ಮಾಡ್ಕೋಗ್ಬೇಡ್ದ ನೀನೇ ಹೇಳು ಮದುವೆಗೆ ತಕ್ಕಾಗಿ ಇಟ್ಟು ಸೊಪ್ಪು ಕನ್ನೆ ಪಕ್ಸಕ್ಕಲ್ಲವ ಇಟ್ಟು ಸೊಪ್ಪನಾರು ಮಾಡ್ಕೋಗ್ಬೇಡ್ದ ಮಾಡ್ಕೋಗ್ಬೇಕು ಕಣ್ಮಗ ಓ ಬ್ಯಾಡ ಅನ್ನಕ್ಕದ ಮಾಡ್ಕೋಗ್ಬೇಕು ಅಲ್ಲ ನೀನು ನಿಮ್ಮ ಗಂಡನ ಮೇಲೆ ಇಟ್ಟು ಸೊಪ್ಪು ಮಾಡ್ಕೊಯ್ತಲ್ವಾ ಲಕ್ಷ್ಮಿ ಬಂದು ಮಾಡ್ತಾ ಇಲ್ವಾ ಹಂಗೆ ಕರೆ ಎಲ್ಲವ ಮಾಡಬೇಕು ಕತೆ ಸುಮ್ಮನಿರು ಗಂಡನ ಮನೆಗೆ ಹೋದ್ಮೇಲೆ ಎಲ್ಲ ಕೆಲಸ ಮಾಡಬೇಕು ಅಲ್ವಾ ನಾವೇನೋ ಮಾಲ ನಮ್ಮ ಮನೆಯೊಳಗೆ ಸುಮ್ಮ ಮಡಿಕೊಂಡಿವಿ ಬೇರೆಯವ್ರ ಮನೆಗೆ ಹೋಗಿದ್ರೆ ಅವಳು ಮಾಡಬೇಕಾಗೋದು ಅದೇ ನಾನು ಯೋಚನೆ ಮಾಡ್ತಿರೋದು ನಿಮ್ಮ ಮನೆ ಕೊಟ್ಟಿದ್ದಕ್ಕೆ ಕುಳ್ಳನ್ ಕೊಟ್ಟಿದ್ದಕ್ಕೆ ಹೆಂಗೋ ಬಸವಾದ ಇಲ್ಲ ಅಂದಿದ್ರೆ ಮಾತ್ರ ನನ್ನ ಮನೇಲಿ ಕರ್ಕ ಇಸ್ಕೋಬೇಕಾಗೋದು ಬುಟ್ಟ ಕೊಳ್ದ ಅಳ್ದಿದ್ದಿದ್ದೆ ಕತೆ ಅದಕ್ಕೆ ನಾನು ಈ ಥರ ಯೋಚನೆ ಮಾಡ್ತಾ ಕೂತೀವಿ ನೀನೇನು ಮಾಡಿ ನಾನು ಹಂಗೆ ತಕೋ ಆ ಹೆಣ್ಣು ಭಾರಿ ಹೊಂದಾಣಿಕೆ ಮಾಡ್ಕೊ ಹೋಯ್ತದೆ ಯಾಕೆ ಈಗಲೇ ಯಾಕೆ ಮಾತು ನೀನು ಒಂದ್ಸಲ ನೋಡು ಆ ಹೆಣ್ಣಿನ ಜೊತೆ ಮಾತಾಡು ಹೆಂಗೆ ಗುಣಮನ ಹೆಂಗೆ ಮಾತಾಡೋದು ಮಾತುಕತೆ ನಡವಳಿಕೆ ಎಲ್ಲ ನೋಡ್ಕೊ ನೀನುವೆ ಆಮೇಲೆ ನೀನೇ ಅಂತೀರಿ ಹಂಗೆ ಕಣವ ಚೆನ್ನಾಗವಳೆ ಹಂಗೆ ಹಿಂಗೆ ಅಂತ ನೀನೇ ಅಂತೀರಿ ಸುಮ್ಮನೆ ಈಗಲೇ ಮಾತಾಡೋದು ಬೇಡ ಆಯ್ತಾ ಮೊದಲು ಇದು ಮಾಡಿಬಿಡಕತ್ತದೆ ಏನ ಹೋಗಿ ನೋಡ್ಬಿಡದ ಆಮೇಲೆ ಬೇಕಾರೆ ಮಗ ಬೇರೆ ಇಟ್ಟು ಬೇಡ ಮಗ ಎಣ್ಣೆ ಭಾರಿ ಚೆನ್ನಾಗದೆ ಈ ಎಣ್ಣೆ ಮಾಡ್ಕೊಳಕತ್ತದೆ ಓಡೋಕ್ಕೆ ಸುಮಾರಾಗಿದ್ರೆ ಸಾಕು ಏನು ನಾ ಏನು ಚೆನ್ನಾಗಿರ್ಬೇಕು ಏನೋ ಲಕ್ಷ್ಮಿ ಹೆಂಗಿರ್ಬೇಕು ಅಂತ ಕೇಳೋಕ್ಕಾಗತ್ತಾ ಗುಣದಲ್ಲಿ ಹೊಂದಾಣಿಕೆಲಿ ಇದ್ರೆ ಸಾಕು ಕಣವ ನನಗೆ ರವಿಗೆ ಒಳ್ಳೆ ಜೋಡಿಯಾಗಿ ಆದರೆ ಚೆನ್ನಾಗಿಲ್ಲ ಅಂದರೆ ತೀರಾ ಕೇಳಕ್ಕೂ ಬೇಡ ರವಿಗೆ ಒಂದು ಜೋಡಿ ಆಗಬೇಕು ಮದುವೆ ಮಾಡಿದ್ಮೇಲೆ ಒಂದು ಜೋಡಿ ಯಾರು ಇರ್ಬೇಡ್ದವ ಒಂದು ಜೋಡಿ ಹಂಗಿದ್ದು ಹೊಂದಾಣಿಕೆ ಮಾಡ್ಕೊಂಡು ನಮ್ಮ ಜೊತೆಗೆಲ್ಲ ಇದ್ರೆ ಸಾಕು ನಮಗೆ ಇನ್ನೇನು ಬೇಕು ನೀನು ಹೇಳಂಗೆ ನಾವೇನೋ ರೊಟ್ಟಿಲಿ ವರದಕ್ಷಿಣೆ ಇಸ್ಕೊಂಡು ಅದರಿಂದನೇ ಉಣ್ಬೇಕಾಯ್ತಾ ಅದರಿಂದನೇ ಬದುಕಬೇಕಾಯ್ತಾ ಯಾಕೇನಿಲ್ವಾ ಉಣ್ಣಕ್ಕೆ ತಿನ್ನಕ್ಕೆ ಅದೆಲ್ಲ ತಲೆಗೆಲ್ಲ ಕೆಡ್ಸ್ಕೊಳಕ್ಕಿಲ್ಲ ಕತೆ ನಮ್ಮ ಮನೆಯೊಳಗೆ ಹೆಂಗಿರ್ತಾಳೆ ಅದು ಮುಖ್ಯ ಕತೆ ನಮ್ಮ ಮನೆಗೆ ಬರೋಳು ಅವ್ರ ಅಪ್ಪ ಒಂದು ದುಡ್ಡು ಕಾಸೆಲ್ಲ ಬೇಡ ಕತೆ ನೋಡು ಹೆಣ್ಣೊಂದು ಮುಖ್ಯ ಈಗ ನಂಗೆ ಎಲ್ಲಕ್ಕಿಂತ ಮುಖ್ಯವಾಗಿರೋದು ಹೆಣ್ಣನ ಗುಣ ಆಮೇಲೆ ನಡವಳಿಕೆ ಒಳ್ಳೆತನ ಅಷ್ಟೇ ಕಣವ ಏನು ಹೊಂದಾಣಿಕೆ ಮಾಡಕ್ಕೆ ಹೋಗ್ಬೇಕು ಅಷ್ಟು ಬಿಟ್ರೆ ಏನು ಕೇಳೋಣವ ನಾನು ಏನು ಕಾಸು ಗಿಸು ಕೇಳೋಣ ಬೇಡ ಕತೆ ಅದೆಲ್ಲ ಬೇಡ ಫೋನ್ ಮಾಡಿ ಹೇಳ್ಬಿಡು ನಾಳೆ ನಾಳಿದ್ದು ನೋಡು ಯಾವತ್ತೋ ಚೆನ್ನಾಗಿ ಯಾವಾಗ ಚೆನ್ನಾಗಿರೋದು ನಾಳೆ ಚೆನ್ನಾಗಿರೋ ನಾಳೆ ಹೋಗೋದಾ ನಾಳೆ ಚೆನ್ನಾಗಿರೋ ನಾಳೆ ಹೋಗೋಕ್ಕಾಯ್ತದೆ ಮನೆಯವ್ರನ್ನ ಕೇಳಬೇಕಾಯ್ತು ಕಣ್ಗಿಜ್ಜ ಇಲ್ಲ ಕತ್ ಬಿಡು ಅವ್ರವೇ ದಿನ ಚಂದಾದ್ಮೇಲೆ ಹೇಳು ಯಾವಾಗ ಕೇಳಿಸಿದೆ ಯಾವತ್ತು ಹೋಗೋದ ಅಂತಂದವ್ರೆ ಹೋಗೋಕ್ಕಾಯ್ತದೆ ಸರಿ ಮತ್ತೆ ಬಿಡು ಸರಿ ಊಟ ಮಾಡ್ಕೊ ಹಾಗೆಯಾ ತಟ್ಟೆ ಮುಂದೆ ಮಡಿಕೊಂಡು ಹಂಗೆ ಕೂತ್ಕೋಬೇಡ ಊಟ ಮಾಡ್ಕೊ ಈಗಲೂ ಹೇಳ್ತಿರೋದು ಅಷ್ಟೇ ಮನೇಲಿ ದುಡ್ಡು ಕಾಸು ಕತ್ತು ಭಾರಿ ಬಾಡ್ತಾರೆ ಕಮ್ಮಗ ಬಿಡವ ಬುಟ್ಟಾಕು ಅಲ್ಲ ದುಡ್ಡು ಕಾಸು ಇರೋರು ತಾನೇ ಮದುವೆ ಒಂದು ಅಚ್ಚುಕಟ್ಟಾಗಿ ಮಾಡ್ಕೊಡೋರು ಆಮೇಲೆ ತಂದುಬಿಟ್ಟು ಏನು ದುಡ್ಡು ಕಾಸು ಕೊಡೋರ ಇವ್ರು ಮದುವೆ ಮಾಡೋಕೆ ಆಯ್ತಿಲ್ಲ ಅಷ್ಟೇ ಎರಡಕ್ಕೂ ಅಷ್ಟೇ ವ್ಯತ್ಯಾಸ ಕತೆ ದಿವ್ಸ ಕಿಸ್ಕೊಂಡೆ ಮಾಡ್ಕೊಳತ್ತೆ ತಕೋ ಸುಮ್ಮನೆ ಹೋದ್ಸಲ ನಾವೇ ಮದುವೆ ಮಾಡ್ಕೊತೀವಿ ಅಂದ್ಬಿಟ್ಟು ದುಡ್ಡು ಕಾಸನ್ನೆಲ್ಲ ಹನ್ನೆಯ ಮಾಡ್ಕೊಂಡು ಒಪ್ಪುನ್ ಮಾತು ಮಾಡ್ತೀವಿ ಅಂದ್ಬಿಟ್ಟು ಎಲ್ಲ ಹನ್ನೆಯ ಆಗೋಯ್ತು ಈ ಸಲ ಮಾಡ್ಕೊಳ್ಳೋದು ಬೇಡ ಸುಮಾರಾಗಿ ದೇವಸ್ಥಾನದಲ್ಲಿ ಮಾಡ್ಕೊಳ್ಳೋದ ಅದೇ ಕಾಸು ಗೀಸಿದ್ರೆ ಬೀಗಿ ಊಟವ ಚೆನ್ನಾಗಿ ಮಾಡ್ಕೊಳಕ್ಕಾಯ್ತದೆ ಮದುವೆಗೆ ಯಾರಿಗೂ ಜಾಸ್ತಿ ಹೇಳೋದು ಬೇಡ ಬೀಗ್ರ ಊಟಕ್ಕೆ ಬೇಕಾರೆ ನಮ್ಮ ಮಟ್ಟಿಯವ್ರ ಜೊತೆಗೆ ಇರೋರಿಗೆಲ್ಲ ಬರ್ತಾರೆ ಕರಿಬೇಕು ಅವ್ರ ಮಕ್ಳು ಮದುವೆಗೆಲ್ಲ ಹೋಗೋರೆ ಆಮೇಲೆ ಇನ್ನು ಕರಿಯೋರೆಲ್ಲ ಅವರೇ ಅವ್ರನ್ನೆಲ್ಲ ಕರಿಬೇಕು ಹೋಗ್ಬೇಕು ಕಳಿಸ್ಬೇಕು ಅಂಥದ್ರಲ್ಲಿ ನಮ್ಮ ಮಟ್ಟಿಯವ್ರು ಹೋಗ್ದಾರೆ ಇರೋಕ್ಕಾಗದ ಕರಿದಾರೆ ಇರೋಕ್ಕಾಗದ ಅವರೆಲ್ಲ ಬರ್ತಾರೆ ಅದಕ್ಕೆ ಮದುವೆನೂ ಸುಮಾರಾಗಿ ಮಾಡ್ಕೊಳ್ಳೋದ ಬೀಗ ಊಟ ಬಗ್ಗೆ ಚೆನ್ನಾಗಿ ಮಾಡೋಕ್ಕಾಯ್ತದೆ ಸರಿ ತಗೋ ನೀನು ಹೇಳ್ದಂಗೆ ಮಾಡೋದಾ ಸರಿ ಮತ್ತೆ ಊಟ ಮಾಡ್ಕೊಂಡು ಇಬ್ರು ಹೋಗೋದ ನೀನು ಬೈಲಿ ಮನೇಲಿ ಊಟ ಮಾಡ್ಕೊ ಬರುವೆ ಅವ ನಾನು ಹೇಳಿಲ್ವಾ ಸಂಜೆ ಬರ್ತೀನಿ ನಡಿ ಸಂಜೆ ರವಿನೂ ಬರ್ತೀನಿ ಕರ್ಕಬ ಮುಂದುವರಿಯುವುದು ಹಾಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಲೈಕ್ ಚಾನಲ್ 2 ಸಪೋರ್ಟ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ ಇಷ್ಟ ಆದರೆ ಲೈಕ್ ಕೊಟ್ಬಿಡಿ ಬರೋದ ಮತ್ತೆ